ಭಾರತದಲ್ಲಿ ತಂದೆ ನಿಧನ, ಅಮೆರಿಕದಲ್ಲಿ ಮಗನ ಗೋಳಾಟ, ವೀಸಾ ಅವಧಿ ಮುಕ್ತಾಯ, ತಾಯ್ನಾಡಿಗೆ ಬರಲು ಒದ್ದಾಟ. ಎಸ್ ವೀಕ್ಷಕರೇ, ಈ ಯುವಕನ ಪರಿಸ್ಥಿತಿ ಕೇಳಿದ್ರೆ ಎಂತವರಿಗೂ ಬೇಸರ, ಕಣ್ಣೀರು ತರಿಸುತ್ತೆ. ಯಾರಿಗೂ ಕೂಡ ಈ ಪರಿಸ್ಥಿತಿ ಬರೋದು ಬೇಡ ಅನ್ಸುತ್ತೆ. ಹೌದು, ಅಮೆರಿಕದಲ್ಲಿ ಆರಾಮಾಗಿ ಕೆಲಸ ಮಾಡ್ತಾ ಇದ್ದ ಯುವಕನಿಗೆ ಇದ್ದಕ್ಕಿದ್ದಂತೆ ಊರಿಂದ ಫೋನ್ ಕರೆ ಬರುತ್ತೆ. ಖುಷಿಯಿಂದ ಯುವಕ ಮಾತನಾಡಲು ಫೋನ್ ತೆಗೆದಾಗ ಆ ಕಡೆಯಿಂದ ಕೇಳಿದ ಧ್ವನಿ ಬರಸಿಡಿಲು ಬಡಿದಂತೆ ಆಗುತ್ತೆ. ಮಗ, ನಿಮ್ಮ ಅಪ್ಪ ಇನ್ನಿಲ್ಲ ಅನ್ನೋ ಆ ಒಂದು ಮಾತು ಅವನ ಎದೆಯನ್ನ ಸೀಳಿ ಬಿಡುತ್ತೆ. ತಕ್ಷಣವೇ ಬ್ಯಾಕ್ ಮಾಡಿಕೊಂಡು ಯುವಕ ತಾಯ್ನಾಡಿಗೆ ಹೊರಡಲು ಅಣಿಯಾಗ್ತಾನೆ. ಅಪ್ಪನ ಮುಖವನ್ನ ಕೊನೆಯ ಬಾರಿಗೆ ನೋಡಬೇಕು, ಆ ಮಣ್ಣಿನ ಋಣ ತೀರಿಸಬೇಕು ಅಂತ ಹೊರಡಲು ರೆಡಿ ಆಗ್ತಾನೆ. ಆಗಲೇ ಅವನಿಗೆ ಕಾದಿತ್ತು ನೋಡಿ ದೊಡ್ಡ ಶಾಕ್. ಆತನ ಪಾಸ್ಪೋರ್ಟ್ ಒಮ್ಮೆ ತೆಗೆದು ನೋಡಿದಾಗ ಅದರ ಅವಧಿಯೇ ಮುಗಿದು ಹೋಗಿರುತ್ತೆ. ಹೇಗಾಗ್ಬೇಡ ಹೇಳಿ ಅವನಿಗೆ. ಇತ್ತ ರಾಯಭಾರ ಕಚೇರಿಗಳಿಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಇತ್ತ ರೆಡಿಟ್ ನಲ್ಲಿ ಯುವಕ ಈ ಬಗ್ಗೆ ಸಲಹೆ ಕೇಳಿ ಕಣ್ಣೀರಿಟ್ಟಿದ್ದಾನೆ. ಹಾಗಾದ್ರೆ ಯುವಕನಿಗೆ ಭಾರತಕ್ಕೆ ಬರಲು ದಾರಿ ಇಲ್ವಾ? ಪಾಸ್ಪೋರ್ಟ್ ಅವಧಿ ಮುಗಿದಿದೆ ಅಂದ್ರೆ ಈಗ ಏನ್ ಮಾಡ್ಬೇಕು? ಯುವಕನ ಮುಂದಿರುವ ದಾರಿ ಏನು? ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವ ಸಲಹೆಗಳೇನು? ಪಿನ್ ಟು ಪಿನ್ ಮಾಹಿತಿ ನೋಡೋಣ ಬನ್ನಿ. ಭಾರತಕ್ಕೆ ಮರಳಲು ಯುವಕನ ಪರದಾಟ. ಅಮೆರಿಕದ ಮಿಚಿಗನ್ ನಲ್ಲಿ ನೆಲೆಸಿರುವ ಭಾರತೀಯ ಯುವಕ ಎದುರಿಸುತ್ತಿರುವ ಈ ಪರಿಸ್ಥಿತಿ ನಿಜಕ್ಕೂ ಕಣ್ಣೀರು ತರಿಸುತ್ತೆ. ಅವರು ಭಾರತೀಯ ಪ್ರಜೆಯಾಗಿ F1 OPT ಸ್ಟೇಟಸ್ ನಲ್ಲಿ ಅಮೆರಿಕದಲ್ಲಿದ್ದಾರೆ. ಕಾನೂನುಬದ್ಧವಾಗಿ ಅಲ್ಲಿ ವಾಸಿಸುತ್ತಿದ್ದರೂ ವಿಧಿಯಾಟ ಬೇರೆ ಇತ್ತು. ಭಾರತದಲ್ಲಿದ್ದ ಅವರ ತಂದೆ ನಿಧನರಾಗ್ತಾರೆ. ಸುದ್ದಿ ತಿಳಿದ ಕೂಡಲೇ ಅವರು ಟಿಕೆಟ್ ಬುಕ್ ಮಾಡಲು ಹೋದ್ರೆ ಅವರ ಭಾರತೀಯ ಪಾಸ್ಪೋರ್ಟ್ ನ ಅವಧಿ ಈಗಾಗಲೇ ಮುಗಿದು ಹೋಗಿದೆ. ನಮಗೆಲ್ಲ ತಿಳಿದಿರುವಂತೆ ಅವಧಿ ಮುಗಿದ ಪಾಸ್ಪೋರ್ಟ್ ಇಟ್ಕೊಂಡು ಅಂತಾರಾಷ್ಟ್ರೀಯ ಪ್ರಯಾಣ ಮಾಡುವುದು ಅಸಾಧ್ಯ. ಈ ತುರ್ತು ಪರಿಸ್ಥಿತಿಯಲ್ಲಿ ಅವರು ಮಾಡಿದ್ದೇನು ಗೊತ್ತಾ? ತಕ್ಷಣವೇ ಶಿಕಾಗೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗೆ ಕರೆ ಮಾಡಿದ್ದಾರೆ. ಅವರು ನೀಡಿರುವ ಎಮರ್ಜೆನ್ಸಿ ನಂಬರ್, ವಾಟ್ಸ್ಆಪ್ ನಂಬರ್, ಹೆಲ್ಪ್ ಲೈನ್ ಹೀಗೆ ಪ್ರತಿ ಒಂದಕ್ಕೂ ನೂರಾರು ಬಾರಿ ಪ್ರಯತ್ನಿಸಿದ್ದಾರೆ. ಇಮೇಲ್ ಕೂಡ ಮಾಡಿದ್ದಾರೆ. ಆದರೆ ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಸಹಾಯಕ್ಕೆ ಬಾರದ ರಾಯಭಾರ ಕಚೇರಿ. ಒಬ್ಬ ಭಾರತೀಯ ವ್ಯಕ್ತಿ ವಿದೇಶದಲ್ಲಿ ಸಂಕಷ್ಟಕ್ಕೆ ಸಿಲುಕಿದಾಗ ಅವನಿಗೆ ಆಸರೆ ಆಗಬೇಕಾಗಿರೋದು ಆ ದೇಶದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ. ಆದರೆ ಅಪ್ಪನನ್ನ ಕಳೆದುಕೊಂಡು ಕಣ್ಣೀರಲ್ಲೇ ಕೈ ತೊಳೆಯುತ್ತಿರುವ ವ್ಯಕ್ತಿಗೆ ರಾಯಭಾರ ಕಚೇರಿ ಸಹಾಯಕ್ಕೆ ಬಂದಿಲ್ಲ. ಯಾರು ಸಹಕಾರಕ್ಕೆ ಬಾರದಿದ್ದಾಗ ಆತ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬರೆದುಕೊಂಡು ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾರೆ. ನಾನು ಶಿಕಾಗೋಗೆ ಅಷ್ಟು ದೂರ ಪ್ರಯಾಣ ಬೆಳೆಸುವ ಸ್ಥಿತಿಯಲ್ಲಿಲ್ಲ. ಮಿಚಿಗನ್ ನಿಂದಲೇ ಏನಾದರೂ ದಾರಿ ಇದೆಯಾ? ಡೆಟ್ರಾಯಿಟ್ ನಲ್ಲಿ ಸಹಾಯ ಸಿಗುತ್ತದೆಯೇ? ಅಥವಾ ಅತಿ ವೇಗವಾಗಿ ಪಾಸ್ಪೋರ್ಟ್ ನವೀಕರಿಸಲು ಸಾಧ್ಯವೇ ಎಂದು ಅವರು ಅಳಲು ತೋಡಿಕೊಂಡಿದ್ದಾರೆ. ಅವರ ಮುಂದೆ ಈಗ ಎರಡು ಆಯ್ಕೆಗಳಿವೆ. ಒಂದು ಎಮರ್ಜೆನ್ಸಿ ಸರ್ಟಿಫಿಕೇಟ್, ಇನ್ನೊಂದು ತತ್ಕಾಲ್ ಪಾಸ್ಪೋರ್ಟ್. ಆದರೆ ಈ ಎರಡಕ್ಕೂ ಅಧಿಕಾರಿಗಳ ಸಹಿ ಮತ್ತು ಸಹಕಾರ ಅತಿ ಮುಖ್ಯ. ಜಾಲತಾಣದಲ್ಲಿ ಯುವಕನಿಗೆ ನೆಟ್ಟಿಗರ ಸಲಹೆ. ಒಬ್ಬ ನೆಟ್ಟಿಗರು ಕೊಟ್ಟ ಸಲಹೆಯಂತೆ ನೀವು ಅವಧಿ ಮುಗಿದ ಪಾಸ್ಪೋರ್ಟ್ ನೊಂದಿಗೆ ಭಾರತಕ್ಕೆ ಪ್ರಯಾಣಿಸಬಹುದು. ಇಲ್ಲಿ ತತ್ಕಾಲ್ ಸೇವೆಯ ಮೂಲಕ ಹೊಸ ಪಾಸ್ಪೋರ್ಟ್ ಅನ್ನ ಮಾಡಿಸಿಕೊಂಡು ವಾಪಸ್ ವಿಮಾನದಲ್ಲಿ ಪ್ರಯಾಣಿಸಬಹುದು. ವಾಪಸ್ ಬರುವಾಗ ಹಳೆಯ ಮತ್ತು ಹೊಸ ಪಾಸ್ಪೋರ್ಟ್ ಎರಡನ್ನೂ ನಿಮ್ಮೊಂದಿಗೆ ಇಟ್ಕೊಳ್ಳಿ. ನಿಮಗೆ ಹೊಸ ವೀಸಾದ ಅಗತ್ಯವಿರುವುದಿಲ್ಲ. ವಿಮಾನ ಪ್ರಯಾಣಕ್ಕೆ ಅನುಮತಿ ಇದೆ ಎಂದು ಅಧಿಕಾರಿಗಳಿಗೆ ತಿಳಿಸಲು ಪಾಸ್ಪೋರ್ಟ್ ಹೊರತುಪಡಿಸಿ ಬೇರೆ ಯಾವ ದಾಖಲೆಗಳು ಬೇಕಾಗಬಹುದು ಎಂಬುದನ್ನ ಖಚಿತಪಡಿಸಿಕೊಳ್ಳಿ. ಆದರೆ ನೀವು ನೇರ ವಿಮಾನದಲ್ಲಿ ಪ್ರಯಾಣಿಸಬೇಕಾಗುತ್ತೆ. ಪ್ರಯಾಣದ ನಡುವೆ ಬೇರೆಡೆ ನಿಲುಗಡೆ ಇರುವ ವಿಮಾನಗಳಲ್ಲಿ ಪ್ರಯಾಣಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ಮತ್ತೊಬ್ಬರು, ನೀವು ಅವಧಿ ಮುಗಿದ ಪಾಸ್ಪೋರ್ಟ್ ನೊಂದಿಗೆ ಹೊರ ಹೋಗಬಹುದು, ಆದರೆ ವಾಪಸ್ ಬರಲು ಹೊಸ ಪಾಸ್ಪೋರ್ಟ್ ಮತ್ತು ವೀಸಾ ಅಗತ್ಯವಿರುತ್ತದೆ ಎಂದಿದ್ದಾರೆ. ಇನ್ನು ಫೋನ್ ಕರೆಗಳಿಗೆ ಸಿಗದ ಅಧಿಕಾರಿಗಳನ್ನ ಎಚ್ಚರಿಸಲು ಇರುವ ಅತ್ಯಂತ ವೇಗದ ದಾರಿ ಎಂದರೆ ಸೋಷಿಯಲ್ ಮೀಡಿಯಾ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನಾಗಲಿ ಅಥವಾ ಭಾರತೀಯ ವಿದೇಶಾಂಗ ಇಲಾಖೆಯ ಮಡದ್ ಪೋರ್ಟಲ್ ಅನ್ನ ಟ್ಯಾಗ್ ಮಾಡಿ ನಿಮ್ಮ ಪರಿಸ್ಥಿತಿಯನ್ನ ವಿವರಿಸಿದ್ರೆ ತಕ್ಷಣ ಸ್ಪಂದನೆ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂದಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ, ಅಪ್ಪನನ್ನ ಕಳೆದುಕೊಂಡು ದುಃಖದಲ್ಲಿದ್ದ ಆ ಯುವಕನಿಗೆ ಪಾಸ್ಪೋರ್ಟ್ ಅವಧಿ ಮುಗಿದಿರುವುದು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ವಿದೇಶದಲ್ಲಿರುವ ಭಾರತೀಯರಿಗೆ ಆಪತ್ಕಾಲದಲ್ಲಿ ಆಸರೆಯಾಗಬೇಕಾದ ರಾಯಭಾರ ಕಚೇರಿಗಳು ಈ ರೀತಿ ಮೌನಕ್ಕೆ ಶರಣಾದರೆ ಸಾಮಾನ್ಯ ಪ್ರಜೆಗಳು ಎಲ್ಲಿಗೆ ಹೋಗಬೇಕು ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ನಿಯಮಗಳು ಮತ್ತು ಕಾಗದದ ದಾಖಲೆಗಳಿಗಿಂತ ಮಾನವೀಯತೆ ಯಾವಾಗಲೂ ದೊಡ್ಡದು.
ಈ ಕೂಡಲೇ ಶಿಕಾಗೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಥವಾ ವಿದೇಶಾಂಗ ಇಲಾಖೆಯು ಎಚ್ಚೆತ್ತುಕೊಂಡು ಆ ಯುವಕನಿಗೆ ತುರ್ತು ಪ್ರಮಾಣ ಪತ್ರ ನೀಡಿ ಅಪ್ಪನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ದಾರಿ ಮಾಡಿಕೊಡಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ವಿಜಯ ಕನಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.